ಕನಕಗಿರಿ ಇಲ್ಲಿನ ಎಪಿಎಂಸಿ ಕಲ್ಯಾಣ ಮಂಟಪದಲ್ಲಿ ನಡೆದ ಜಿಲ್ಲಾಡಳಿತ ಕೊಪ್ಪಳ ಹಾಗೂ ಜಿಲ್ಲಾ ಪಂಚಾಯತ್ ಕೊಪ್ಪಳ, ಮಾನ್ಯ ಜಿಲ್ಲಾಧಿಕಾರಿ ಕೊಪ್ಪಳ ಇವರ ನೇತೃತ್ವದಲ್ಲಿ ಕನಕಗಿರಿ ತಾಲೂಕಿನಲ್ಲಿ ಜನಸ್ಪಂದನ ಕಾರ್ಯಕ್ರಮದಲ್ಲಿ ರೈತ ಮಕ್ಕಳಿಗೆ ಕನ್ಯಾ ನೀಡಲು ಜಿಲ್ಲಾಧಿಕಾರಿ ನಳಿನ್ ಅತುಲ್ ಅವರಿಗೆ ರೈತ ಮನವಿಯಲ್ಲಿ ತಿಳಿಸಿದ್ದಾನೆ. ನಂತರ ಬಹಿರಂಗವಾಗಿ ರೈತ ಸಂಗಪ್ಪ ಮಾತನಾಡಿ, ರೈತ ಮಗನಾದ ನಾನು ಸುಮಾರು 10 ವರ್ಷಗಳಿಂದ ಕನ್ಯೆ ನೋಡಲು ಹೋದೆ. ಸುಮಾರು 1 ಲಕ್ಷಕ್ಕೂ ಅಧಿಕ ರೂಪಾಯಿ ಖರ್ಚು ಮಾಡಿದ್ದೇನೆ. ಯಾರು ಕನ್ಯೆ ಕೊಡಲು ಮುಂದೆ ಬರ್ತಾ ಇಲ್ಲ. ಎಲ್ಲರೂ ಸರ್ಕಾರಿ ನೌಕರಿ ಇದ್ದವರಿಗೆ ಹುಡುಗಿ ಕೊಡ್ತಾರೆ. ಈ ಕಾರಣಕ್ಕೆ ನಾನು ಮಾನಸಿಕನಾಗಿದ್ದೇನೆ. ದಯವಿಟ್ಟು ಸರ್ಕಾರದಿಂದ ನನಗೆ ಕನ್ಯೆ ನೀಡಲು ಸಹಕರಿಸಬೇಕು ಎಂದು ಡಿಸಿ ಅವರಿಗೆ ಮನವಿ ಮಾಡಿದ್ದಾರೆ. ಕನ್ಯಾ ಹುಡುಗರ್ತೀವಿ. ಕನ್ಯಾ ಸಿಗೋದು ನನಗೆ 10 ವರ್ಷದಿಂದ ಹುಡುಗರ್ತೀವಿ. ಬಡ ರೈತರ ಮಟ್ಟವಾಗಿ ಕೇಳಿದೆ ಕನ್ಯಾ ಸಿಗೋದು ಬರ್ತಾರೆ. ಕಳೆ ಮಾಡ್ತಾರಾಗ ಅಕ್ಕಿ ಫಾರ್ಮ್ ಕೊಟ್ಟು ಕಳೆ ಅಂತ ಹೇಳಿದ್ರೆ ಎಷ್ಟು ವರ್ಷ ಆಯ್ತು? 10 ವರ್ಷ ಆದ್ದರಿಂದ ಕನ್ಯಾ ಹುಡುಗ ಬಟ್ ಕನ್ಯಾನ ಯಾರು ಕೊಟ್ಟು ಒಬ್ಬರು ಮುಂದೆ ಬಂದಿಲ್ಲ. ಬಡವ್ರ ಮಕ್ಕಳಿಗೆ ಒಟ್ಟು ಕನ್ಯಾನ ಕೊಡೋದು ನೋಡ್ತೀವಿ. ಈಶ್ವರ ವಾಯ್ದಪ್ಪ ಜಿಲ್ಲಾಧಿಕಾರಿಗಳು ಏನಂದ್ರು? ಕನ್ಯಾ ನೋಡ್ತೀವಿ.